ಸೊ ನಮಸ್ತೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಇದ್ರ ಬಗ್ಗೆ ಐತಂತಂದ್ರೆ ವರ್ಲ್ಡ್ ಫೋಟೋಗ್ರಾಫಿ ಡೇ ಐತಿ ಇವತ್ತು. ಸೊ 2 days ಬ್ಯಾಕ್ ನಮ್ಗೆ ಸ್ಕೂಲ್ದಿಂದ ಕಾಲ್ ಮಾಡಿದ್ರು ಮ್ಯಾಮ್. ಅವ್ರು ಕಾಲ್ ಮಾಡಿ ಮಂಡೇ ಇವತ್ತು ಡೇಟ್ ಅಂದರೆ ಇವತ್ತು ಡೇಟು 18. ಸೊ ಇವತ್ತು ನಮ್ಮ ಸ್ಕೂಲಿಗೆ ಬಂದ ಸ್ವಲ್ಪ ಫೋಟೋಗ್ರಾಫಿ ಬಗ್ಗೆ ಹೇಳ್ಕೊಡಂತಂದ್ರು. ಸೊ ನಮ್ಮ ಸ್ಕೂಲಿಗೆ ನಾನು ಮಿನಿಮಮ್ ಒಂದು 4 years ಆದ್ಮ್ಯಾಗ 4 to 3 years ಆದ್ಮ್ಯಾಗ ಆ್ಯಸ್ ಅ ಸ್ಟೂಡೆಂಟ್ ಅಲ್ಲ ಆ್ಯಸ್ ಅ ಟೀಚರ್ ಆಗಿ ಹೊಂಟೇನಿ. ಸೊ 2022 ಬ್ಯಾಚ್ ನಮ್ಮದೇ 2025. ಫುಲ್ ಖುಷಿದಾಗದೇನಿ, ಎಕ್ಸೈಟ್ಮೆಂಟ್ ತಗೋದೇನಿ. ಈಗಿನ ಸ್ಟೂಡೆಂಟ್ಸಿಗೆ ನಾನು ಫೋಟೋಗ್ರಾಫಿ ಬಗ್ಗೆ ಸ್ವಲ್ಪ ಹೇಳಬೇಕಂತ. ಸೊ ಬರ್ರಿ ಹೋಗೋಣಂತ. ಅವರಿಗೆ ಸ್ವಲ್ಪ ಫೋಟೋಗ್ರಾಫರ್ದು ಹೆಂಗಿರ್ತೈತೆ ಲೈಫು ಮತ್ತು ಫೋಟೋಗ್ರಾಫಿ ಹೆಂಗೆ ಮಾಡ್ಬೇಕಂತ ಹೇಳಿ ಟೀಚ್ ಮಾಡ್ಬೋರೋಣ ಅಂತ. ಸೊ ಬರ್ರಿ. ಸೊ ಹಾಯ್ ಹುಡುಗರ, ನನ್ನ ಹೆಸರು ಮನೋಜ್ ಗಾಮನಗಟ್ಟಿ ಅಂತೇಳಿ. ನಾನು ಇದೇ ಸ್ಕೂಲ್ ಸ್ಟೂಡೆಂಟ್ ಅದೀನಿ, 2022 ಬ್ಯಾಚ್. ಸೊ ಇವತ್ತು ಯಾವ ಡೇ ಅಂತ ಯಾರಿಗೂ ಗೊತ್ತೈತೆ? ಯಾರಿಗೂ ಗೊತ್ತಿಲ್ಲ? ಮಂಡೇ. ಮಂಡೇ ಇಲ್ಲಿ ಚೌಕದು ಇಲ್ಲನ? ಅವ ಬರೋ ಮಟ್ಟ ಬಡ ಇಂಟ್ರೊಡಕ್ಷನ್ ಮಾಡಿಸ್ಕೊಳ್ಳೋಣ. ನಿನ್ನ ಹೆಸರು? ಸೊ ಹೆಂಗಿತ್ತು ಇವತ್ತಿನ ದಿನ? ಚಲೋ ಇತ್ತ? ಇದ್ದಿದ್ದಿಲ್ಲ ಅಷ್ಟಕ್ಕಷ್ಟ? ಹೆಂಗೆ ಟೀಚರ್ ಎಲ್ಲ ಬಾತಲಿತೀನಿ ಆತಾರನ? ಇವತ್ತು ವರ್ಲ್ಡ್ ಫೋಟೋಗ್ರಾಫಿ ಡೇ ಅಂತ, ಛಾಯಾಕಾರರ ದಿನ. ಇವತ್ತು ನಿಮ್ಗೆ ನಾನು ಫೋಟೋಗ್ರಾಫಿ ಬಗ್ಗೆ ಸ್ವಲ್ಪ ಟಿಪ್ಸ್ ಹೇಳ್ಕೊಡ್ತೀನಿ ಮತ್ತು ಎದ್ರಾಗ ಯೂಸ್ ಆಕೈತೆ ಅಂತ ಹೇಳ್ಕೊಡ್ತೀನಿ. ಏನಂತಾರೆ ಇದಕ್ಕೆ? ಅದಕ್ಕೇನಂತಾರೆ? ಫೋನ್. ಯಾರ್ಯಾರು ತಂದಿರಿ? ಬ್ಯಾಗ್ದಾಗ ಐತನ? ಕ್ಲಾಸ್ದಾಗ ಅಲಾವಿಲ್ಲನ? ಮತ್ತು ನಮಗೆಲ್ಲ ಇತ್ತಲ್ಲೋ. ಕರ್ನು ನಾವೆಲ್ಲ ಯೂಸ್ ಮಾಡ್ತಿದ್ವಿ. ಕರ್ನ ಮನ್ಯಾಗೆಲ್ಲ ಕ್ಲಾಸ್ದಾಗ ಯೂಸ್ ಮಾಡ್ತಿದ್ವಿ ನಾವೆಲ್ಲ. ಬಾ ಇಲ್ಲೂ ಕರ್ನ ಯೂಸ್ ಮಾಡ್ತೀವಿ. ಡಸ್ಟರ ಹಾಕ್ಲೇಬೇಡ ಮತ್ತು ಹೇಳ್ತಾನೆ ಎಲ್ಲರೂ ಬರ್ರಿ. ಇಷ್ಟೇ ಜನ ನೀವು ಕ್ಲಾಸ್ದಾಗ? ಬಾರೋ ಬಾ. ಸೊ ಇಲ್ಲಿ ಯಾರ್ಯಾರು ಫಾದರ್ಸ್ ಫೋಟೋಗ್ರಾಫರ್ ಅದಾರ? ಫಾದರ್ ಯಾರೂ ಇಲ್ಲ? ಯಾರ ಮನೆಗೂ ಕ್ಯಾಮ್ರಾ ಇಲ್ಲ? ಛೇ, ಫೋನ ಕೆಟ್ಟಿದ್ದು ಫೋನ್ ಐತಿ, ಕ್ಯಾಮ್ರಾ ಐತಿ. ಸೊ ಫೋನಿಂದ ಕ್ಯಾಮ್ರದ ಬಗ್ಗೆ ನಿಮಗೆಲ್ಲ ಗೊತ್ತೈತಿ. ಇದು ವರ್ಟಿಕಲ್ದಾಗ ಬರ್ತೈತಿ, ಇದು ಹಾರಿಜಾಂಟಲ್. ಇದು 9.16, ಇದು 16.9. ಸೊ ಫೋನ್ದಾಗಿಂದ ಅಷ್ಟೇನು ಹೇಳೋದು ಬೇಡ, ನಿಮ್ಗೆ ಗೊತ್ತಿರತೈತೆ. ರೀಲ್ಸ್ ಅದು ಮಾಡ್ತಿರ್ಲೋ? ನೋಡ್ತಿರ್ಲೋ? ನೋಡೋದಿಲ್ಲ? ನೋಡ್ತೀರಿ? ಸೊ ಇದು ಕ್ಯಾಮ್ರಾ ನಿಕಾನ್ D850 ಅಂತೇಳಿ. ಇದರ ಪ್ರೈಸ್ 2.40 lakhs ಐತಿ. ಸೊ ಇದಕ್ಕೆ 2 ಬ್ಯಾಟ್ರೀಸ್ ಬರ್ತಾವೆ. ಯಾವಾಗಲೂ ಬ್ಯಾಟ್ರಿನ ಸಪ್ರೇಟಾಗಿ ಇಡ್ಬೇಕು, ಇಲ್ಲಂತಂದ್ರೆ ಕೆಡ್ತಾವೆ. ಸೊ ಇದ್ರ ಬ್ಯಾಟ್ರಿ ಇದೆ.
ಇದು ಫ್ಲ್ಯಾಶ್. ಹಾಯ್ ಅನ್ರಿ. ಭಾರಿ ಬಂತಲ್ಲ, ತೋರ್ಸೋನ್. ಹಾಂ, ಸೊ ಈ ಕ್ಯಾಮ್ರದ ಬಗ್ಗೆ ಹೇಳ್ಬೇಕಂತಂದ್ರೆ ಇದ್ರ ಬಗ್ಗೆ ಏನರ ಗೊತ್ತೈತೆ ನಿಮ್ಗೆ? ಏನೂ ಗೊತ್ತಿಲ್ಲ, ಎಂಥ ಹುಡುಗರು. ಸೊ ಇದ್ರಾಗ ದೊಡ್ಡ ಲೆನ್ಸ್ ಒಂದು, ಸಣ್ಣ ಲೆನ್ಸ್ ಒಂದು ಬರ್ತೈತಿ. ಇದು ದೊಡ್ಡ ಲೆನ್ಸ್. ಇದು ಆಫ್ ಇದ್ದಾಗ ಅಷ್ಟು ಲೆನ್ಸ್ನ ನೀವು ಹಾಕ್ಬೋದು ಮತ್ತು ತೆಗಿಬೋದು. ಇಲ್ಲೊಂದು ಬಟನ್ ಇರ್ತೈತೆ, ಈ ಬಟನ್ನ ಪ್ರೆಸ್ ಮಾಡಿ ಕಡೆ ತಿರುಗಿಸಿದ್ರೆ ಲೆನ್ಸ್ ಹೊರ ಬರ್ತೈತಿ. ಸೊ ಇದನ್ನ ಹೆಂಗೆ ಬೇಕಾದಂಗೆ ಹಾಕಕ್ಕೆ ಬರೋದಿಲ್ಲ. ಇವು ಡಾಟ್ಸ್ ಅದಾವಲ್ಲ, ಈ ಡಾಟ್ಸ್ ಒಳಗೆ ಮ್ಯಾಚ್ ಮಾಡಿ ಹಾಕ್ಬೇಕು, ಇಲ್ಲಂತಂದ್ರೆ ಲೆನ್ಸ್ ಹೋತ ಖರಾಬ್. ರೊಕ್ಕ ಹೋತ್. ಸೊ ಇದು ಆನ್ ಆಫ್ ಬಟನ್, ಆಫ್ ಆನ್, ಮತ್ತು ಇದು ಬ್ರೈಟ್ನೆಸ್ಸಿಂದ ರಾತ್ರಿ ಹೊತ್ತು ಇಲ್ಲಿ ಲೈಟ್ ತೋರಿಸ್ತೈತಿ. ಸೊ ಇದು ಫ್ಲ್ಯಾಶ್ ಲೈಟ್, ಆನ್ ಬಟನ್ ಇರ್ತೈತಿ. ನಿಮ್ಗೆ ಎಷ್ಟು ರೇಂಜ್ ಬೇಕು, ಬ್ರೈಟ್ನೆಸ್ ಭಾಳ ಬೇಕು ಕಮ್ಮಿ ಬೇಕು ಅಂತ ಇಲ್ಲಿ ಸೆಟ್ ಮಾಡ್ಕೋಬೋದು ನೀವು. ಸೊ ಇದು ಫ್ಲ್ಯಾಶ್ ಟೆಸ್ಟಿಂಗ್. ಹಾಂ, ಇದಕ್ಕೇನಂತಾರೆ? ಸಿಡಿ, ಚಿಪ್, ಮತ್ತೇನು ಹೆಸರು ಐತೆ ಅದಕ್ಕೆ? ಟೇಪ್, ಸಿಮ್ ಫೋನ್ದಾಗ ಹಾಕ್ತಾರೆ. ಪೆನ್ಡ್ರೈವ್ ಅಲ್ಲ, ಮೆಮ್ರಿ ಕಾರ್ಡ್ ಅಂತಾರೆ. ಹುಡುಗ ಶಾಣೆ ಅದಾನು. ಸೊ ಮೆಮ್ರಿ ಕಾರ್ಡ್ ಇನ್ಸ್ಟಾಲ್ ಮಾಡಿದ್ವಿ, ಇಲ್ಲಿರ್ತೈತೆ ಅದ್ರದ್ದು. ಸೊ ಇಲ್ಲಿ ಕಾಣತೈತಿ, ಇದ್ರಾಗ ಇಂತಲ್ಲೇ ಇದನ್ನ ಹಾಕ್ಬೇಕು. ಸೊ ಇದು ಫೋಟೋ ಹೊಡೆದಿದ್ದು ವ್ಯೂ ತೋರಿಸ್ತೈತೆ. ಸೊ ಇದ್ರಾಗ ಕಾಣತ್ತಿರಲ್ಲ, ಚಂದ ಕಾಣತಿಲ್ಲಲ್ಲ? ಡಿಲೀಟ್ ಮಾಡಲಿ? ಅಲ್ಲಿ ನೋಡ್ರಿ, ಸೊ ಇದು ನಿಮ್ಗೆ ಹೆಂಗೆ ಕ್ಯಾಪ್ಚರ್ ಆತ? ಇಲ್ಲಿ ಮೆಮ್ರಿ ಕಾರ್ಡ್ ಹಾಕಿದ್ದಕ್ಕೆ ಇಲ್ಲಿ ಕ್ಯಾಪ್ಚರ್ ಆತ, ಮೆಮ್ರಿ ಕಾರ್ಡ್ ಇಲ್ಲ ಅಂದ್ರೆ ಕ್ಯಾಪ್ಚರ್ ಆಗೋದಿಲ್ಲ. ಸೊ ಇಲ್ಲಿ ಫಾರ್ಮೆಟ್ ಅಂತ ಐತಲ್ಲ, ಈ ರೆಡ್ ಬಟನ್, ಇದು ನೀವು ಒತ್ತಿಕಿದ್ರೆ ಇದ್ರಾಗಿರೋ ಫೋಟೋಸ್ ಎಲ್ಲ ಡಮ್ಯಾಶ್ ಹೊಕ್ಕಾವ. ಮತ್ತು ಇದು ISO, ಇದನ್ನ ಒತ್ತಿಕ್ಕಿ ನೀವು ಇಲ್ಲಿ ಮುಂದೆ ಐತಲ್ಲ ಈ ಬಟನ್ನ, ಇದು ಒತ್ತಿಕ್ಕಿ ನಿಮ್ಗೆ ಬ್ರೈಟ್ನೆಸ್ ಬೇಕಂದ್ರೆ ಬ್ರೈಟ್ನೆಸ್, ಲೋ ಅಂತಂದ್ರೆ ಲೋ. ಹಿಂಗೆ ಕತ್ತಲ್ದಾಗ ಬ್ರೈಟ್ ಬೇಕಾಕೈತಿ, ಈಗ ಕತ್ಲದಿ ಅದು ಹಿಂಗೆ ಬ್ಲ್ಯಾಕ್ ಅದಿ, ಅದಕ್ಕೆ ಬೆಳಕು ಬೇಕಾಕೈತಿ. ಜೋಕಲ್ಲ, ಹಂಗೆ ಅಂದಿಲ್ಲ, ಸಾರಿ. ಹಾಂ, ಈಗ ಕತ್ತಲ್ ಹಾಂ, ಈಗ ಕತ್ತಲ್ದಾಗ ಬ್ರೈಟ್ ಬೇಕಂತಂದ್ರೆ ಈ ಬಟನ್ನ ಜಾಸ್ತಿ ಮಾಡ್ಕೋಬೇಕಂತಂದೆ ನಾನು. ಹಾಂ, ಸೊ ಇದ್ರಾಗ ಬ್ಲೂಟೂತ್ ಮತ್ತು ವೈಫೈ ಕನೆಕ್ಷನ್ನು ಇರ್ತೈತಿ. ಸೊ ನೀವು ಡೈರೆಕ್ಟ್ ಫೋನಿಗೆ ಹಾಕೋಬೋದು. ಮತ್ತು ಜೂಮ್ ಮತ್ತು ಇದು ಸಣ್ಣ ತೆಗೆದು ತೋರಿಸ್ಲಿ, ತೆಗೆದೇನು ತೋರಿಸ್ಲಿ? ಹಾಂ, ಮತ್ತು ಈಗ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ವರ್ಲ್ಡ್ ಫೋಟೋಗ್ರಫಿ ಸ್ಟಾರ್ಟೆಡ್ ಇನ್ 1991 ಸ್ಟಾರ್ಟ್ ಆತ OP ಶರ್ಮಾ ಅನ್ನೋರಿಂದ. ರೋಹಿತ್ ಶರ್ಮಾ ಅಲ್ಲೋ, OP ಶರ್ಮಾ. ಹಾಂ, ಐಡಿಯಾ ಕೇಳ್ರಿ. ಐಡಿಯಾ ಇಂಡಿಯನ್ ಫೋಟೋಗ್ರಫಿ OP ಶರ್ಮಾ ಪ್ರಪೋಸ್ಡ್ ದ ಕಾನ್ಸೆಪ್ಟ್ ಆಫ್ ಅ ಗ್ಲೋಬಲ್ ಡೇ ಟು ಸೆಲೆಬ್ರೇಟ್ ಫೋಟೋಗ್ರಫಿ ಇನ್ 1988. OP ಶರ್ಮಾ ಅವರು ಫೋಟೋಗ್ರಫಿ ಡೇನ ಸ್ಟಾರ್ಟ್ ಮಾಡಿದ್ರು. ತೀತ ಯಾರು ಸ್ಟಾರ್ಟ್ ಮಾಡಿದ್ರೆ? ರೋಹಿತ್ ಶರ್ಮಾ. ಯಾವಾಗ? The groundbreaking image was created in 1826 or 1827 using a process called holography.
ಫಸ್ಟ್ ಫೋಟೋನ 1826 ಮತ್ತು 1827 ಒಳಗೆ ತೆಗ್ದಾರ. ಸೊ ಅದಕ್ಕೆ ಫಸ್ಟ್ ಹೆಸರು ಕೊಟ್ಟಿದ್ದ ಹೆಲೋಗ್ರಾಫಿ ಅಂತ. ಏನು ಕೊಟ್ಟಿದ್ದ ಹೆಸರು? ಯಾವಾಗ ಸ್ಟಾರ್ಟ್ ಆಗಿದ್ದ? 1826 ಟು ಬರೋಬ್ಬರ. ಕ್ಯಾಪ್ಚರ್ ಶೇರ್ ಮೂಮೆಂಟ್ ಎದಕ್ಕೆ ಯೂಸ್ ಆಕೈತೆ ಫೋಟೋಗ್ರಫಿ? ಅಪ್ರಿಷಿಯೇಟ್ ದ ವರ್ಲ್ಡ್ ಅರೌಂಡ್ ಅಸ್ ಆ್ಯಂಡ್ ಕಾಂಟ್ಯಾಕ್ಟ್ ವಿತ್ ಅದರ್ಸ್. ಮತ್ತು ಅದಕ್ಕೆ ಯೂಸ್ ಆಕೈತಿ ವಿತ್ ಅದರ್ಸಿಂದ. ಅಂದ್ರೆ ನೀವು ನಿಮ್ದು ಡೈಲಿ ಇವೆಂಟ್ನ ಅವ್ರ ಜೊತೆ ಶೇರ್ ಮಾಡ್ಬೋದು. ಶೇರ್ ಮಾಡ್ಬೋದು. ಫೋಟೋಗ್ರಫಿ ಇಸ್ ದ ಆರ್ಟ್ ಅಪ್ಲಿಕೇಶನ್ ಆ್ಯಂಡ್ ಪ್ರೆಸೆನ್ಸ್ ಆಫ್ ಕ್ರಿಯೇಟಿಂಗ್ ಇಮೇಜ್ ಬೈ ರೆಕಾರ್ಡಿಂಗ್ ಲೈಟ್. ಫೋಟೋಗ್ರಫಿ ಅಂತ ಐತೆ ನೋಡಿ. ಫೋಟೋಗ್ರಫಿ ಇಸ್ ದ ಆರ್ಟ್ ಅಪ್ಲಿಕೇಶನ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಕ್ರಿಯೇಟಿಂಗ್ ಇಮೇಜ್ ಬೈ ರೆಕಾರ್ಡಿಂಗ್ ಲೈಟ್. ಅಂದ್ರೆ ಫೋಟೋಗ್ರಫಿನ ಒಂದು ಲೈಟ್ದಾಗ ಕ್ಯಾಪ್ಚರ್ ಮಾಡ್ತೀರಿ. ಈಗ ಅದ್ರ ಕ್ಯಾಪ್ಚರ್ ಆತ್ಲ ಹಂಗೆ. ನಾನು ಹುಟ್ಟಿದ್ದಿಲ್ಲ, ನೀ ಹುಡ್ತೆ ಇಲ್ಲೋ. ನಂಗೆ ಎಷ್ಟು ವಯಸ್ಸು ಮಾಡಿ ಈಗ? ಎಷ್ಟು ವಯಸ್ಸು ನಂಗೆ ಈಗ? ಅಯ್ಯೋ ಹಾಂ, ಮದುವೆ ಆಗಿ 2 ಮಕ್ಕಳು ಅದಾರ. ಮತ್ತೆ ಈಗ 20. ಹಾಂ, ಫೋಟೋಗ್ರಫಿ ಇಸ್ ದ ಪ್ರೊಸೆಸ್ ರೆಕಾರ್ಡಿಂಗ್ ಆ್ಯನ್ ಇಮೇಜ್. ಫೋಟೋಗ್ರಫಿ ಇಸ್ ದ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್ ಆ್ಯನ್ ಇಮೇಜ್ ಅ ಫೋಟೋಗ್ರಫಿ ಆಫ್ ಲೈಟ್ನಿಟಿವ್ ಫಿಲ್ಮ್. ಎದಕ್ಕೆ ಯೂಸ್ ಆಕೈತಿ? ಫಿಲ್ಮ್ ಮಾಡ್ಬೋದು, ಶಾರ್ಟ್ ಫಿಲ್ಮ್ ಮಾಡ್ಬೋದು, ರೀಲ್ಸ್, ಯೂಟ್ಯೂಬ್ದಾಗ ವಿಡಿಯೋ. ಹೌ ಈಸ್ ಫೋಟೋಗ್ರಫಿ ಯೂಸ್ಫುಲ್? ಅಪ್ಪೇ ಹೊರಗೋಗ್ಬಿಡ್ನಿ. ಹೌ ಈಸ್ ಫೋಟೋಗ್ರಫಿ ಯೂಸ್ಫುಲ್? ಎವ್ರಿ ಫೋಟೋ ಟೆಲ್ಸ್ ಅ ಸ್ಟೋರಿ. ಅಂದ್ರೆ ನೀವು ಎಲ್ಲೆಲ್ಲಿ ಹೋಗಿರಿ ಅಂತೇಳಿ ಅದೊಂದು ಫೋಟೋಯಿಂದ ಗೊರ್ತು ಹಿಡಿಬೋದು. ಈಗ ನಾನು ನಿಮ್ದಿಲ್ಲಿ ಫೋಟೋ ತೆಗೆದ್ನಿ ಅಂತಂದ್ರೆ ನೀವು ಕ್ಲಾಸ್ದಾಗ ಕುಂತೀರಿ ಅಂತ ಅರ್ಥ, ಹೌದಿಲ್ಲೋ? ಈಗ ಹೊರಗೆ ಹೋದೆ ಅಂದ್ರೆ ಹೊರಗೆ ಹೋದೆ ಅಂತ ಅರ್ಥ. ಎವ್ರಿ ಫೋಟೋ ಟೆಲ್ಸ್ ಅ ಸ್ಟೋರಿ, ಎವ್ರಿ ಪಿಕ್ಚರ್ ಇಂಪ್ರೆಸ್ ಅಸ್. ತಡಿಯೋ ಮಾತಾಡೋಣ, ಆರಾಮ್ ಮಾತಾಡೋಣ. ವಾಯ್ಸ್ ಕೇಸಾತಿಲ್ಲ. ಎವ್ರಿ ಫೋಟೋ ಟೆಲ್ಸ್ ಅ ಸ್ಟೋರಿ. ಕೇತ ಹಾಂ ಹಾಂ. ಎವ್ರಿ ಪಿಕ್ಚರ್ ಇಂಪ್ರೆಸ್ ಯೂಸ್ ಇನ್ ಅನದರ್ ವರ್ಲ್ಡ್ ಬೈ ಥ್ರೋ ಫೋಟೋಗ್ರಫಿ. ಅಂದರೆ ನೀವು ಇನ್ನೊಂದು ಕಂಟ್ರಿಗೆ ನೀವು ಇಲ್ಲೇ ಕುಂತಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನಿಮ್ದು ಎಲ್ಲ ಡೈಲಿ ಇವೆಂಟ್ಸ್ನ ಶೇರ್ ಮಾಡ್ಕೋಬೋದು. ನಾವು ನಮ್ಮ ಮೂಮೆಂಟ್ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಳ್ಳೋದಿಲ್ಲ, ಇನ್ನೊಬ್ಬರಿಗೆ ನಮ್ಮ ಫೀಲಿಂಗ್ಸ್ನು ಅದ್ರಾಗಿನ ತೋರಿಸ್ಬೋದು ನಾವು, ಹೌದಿಲ್ಲೋ? ಹಾಂ, ಈಗ ನೀ ಅಳೋ ಫೋಟೋ ಕಳಿಸಿದಿ ಅಂತಂದ್ರೆ ಅಳಾತಿ ಅಂತ ಅರ್ಥ, ಹೌದಲ್ಲ? ದ ಇನ್ವೆನ್ಷನ್ ಆಫ್ ದ ಕ್ಯಾಮ್ರಾ ಗಿವ್ಸ್ ಇಂಡಿವಿಜುವಲ್ಸ್ ಅಬ್ಲೆಂಟ್ ಟು ಫ್ರೀಸ್ ಟೈಮ್. ಅಂದ್ರೆ ಈಗ ನಿಮ್ಮ ಫೋಟೋ ಹೊಡೆದೆ, ಆಮೇಲೆ ನೀ ಎದ್ದು ಹೋಗು ಅಂದರೂ ಆ ಫೋಟೋದಾಗ ನೀ ಇರ್ತಿ, ಏನಾಗಿರ್ತೈತೆ ಅದು ಕ್ಯಾಪ್ಚರ್ ಆಗಿರ್ತೈತಿ, ಫ್ರೀಸ್ ಆಗಿರ್ತೈತಿ, ಹೌದಾ? ಈಗ ನಿಮ್ಮ ಫೋಟೋ ಹೊಡೆದ್ಮೇಲೆ ಎದ್ದು ಹೋಗ್ಬಿಡ್ರಿ. ತಾಯಿ ಹಾಂ. ಹೂ ಈಸ್ ದ ಮೋಸ್ಟ್ ಫೇಮಸ್ ಫೋಟೋಗ್ರಾಫರ್? ಆನ್ಸಲ್ ಅಡ್ಮಸ್. ಹುಮನ್. OP ಶರ್ಮಾ ಕಂಡು ಹಿಡ್ದವ. ಫೇಮಸ್ ಫೋಟೋಗ್ರಾಫರ್ ಯಾರಂತಂದ್ರೆ ಅಲ್ಲೋ ಅವ ಕಂಡು ಹಿಡ್ದವ OP ಶರ್ಮಾ. ಬಟ್ ಫೇಮಸ್ ಫೋಟೋಗ್ರಾಫರ್ ಅಂದರೆ ಆನ್ಸಲ್ ಆಡಮ್ಸ್. ಅಯ್ಯೋ ಹಾಂ ಹಾಂ. ಸ್ಟಾರ್ಟ್ ಮಾಡಿದವ್ರು ಯಾರು? ಹಾಂ, OP ಶರ್ಮಾ. ಫೇಮಸ್ ಇರೋರು ಯಾರು? ಹಾಂ, ಮ್ಯಾಮಿಗೆ ಹೋಗಿ ಹೇಳ್ಬೇಕೆಲ್ಲ. ಹೇಳ್ತಿರ್ಲೋ? ಕೇಳ್ತಾರ ಅವ್ರು, ನಾ ಹೇಳ್ತೇನೆ ಅವ್ರಿಗೆ ಕೇಳಂತೇಳಿ. ಫೋನ್ ನಂಬರ್ ಯಾರ ಮ್ಯಾಮ್ ಕೇಳಿದ್ರೆ ನಾ ಏನೇನು ಹೇಳ್ಕೊಟ್ಟೆ ಅಂತ ಹೇಳ್ಬೇಕು. ಆಮೇಲೆ ನಾ ಡೈಲಿ ಕ್ಲಾಸ್ ತೊಗೊಳಕ್ಕೆ ಬರ್ತೇನೆ. ಹಾಂ, ಡೈಲಿ ಕ್ಲಾಸ್ ತೊಗೊಳಕ್ಕೆ ಬರ್ತೇನೆ. ಸುಮ್ಮಿರು ಬರ್ತೇನೆ ಮಾತಾಡ್ಕೊಂಡು ಬರ್ತೇನೆ. ಹಾಂ, ಬರ್ತೇನಂತ. ಈಗಿರೋ ಮ್ಯಾಮ್ಸ್ ಎಲ್ಲ ಬೇಜಾರಾಗ್ಬಿಟ್ಟಾರನ ನಿಮಗೆ? ಇಲ್ಲಲ್ಲೋ, ಕರೆ ಹೇಳ. ಒಬ್ರು ಯಾರು ಹೆಸರು ಹೇಳ? ಹಾಂ, ಎಲ್ಲ ರೆಕಾರ್ಡ್ ಆಗತೈತೆ, ಕಳಿಸ್ತೇನೆ.
ಬರೋದು ಬೇಡ ನೀವು ಮೊದಲ ತರಬೇಕಾಗಿತ್ತು. ಬೇಡ ಎಲ್ಲೂ ಬೇಡ. ಬೇಡ ಎಲ್ಲಿ ಹೋಗೋದು ಬೇಡ, ಗಪ್ಪಿರಿ. ಈಗ ಫಸ್ಟ್ ಕ್ವಶನ್ ಏನಿತ್ತು? ವೆನ್ ಸ್ಟಾರ್ಟ್. ಯಾವಾಗ ಸ್ಟಾರ್ಟ್ ಆತ? ಯಾರು ಸ್ಟಾರ್ಟ್ ಮಾಡಿದ್ರೆ? ಬೆಂಕಿ. ಉಳ್ಕಿದ ಕ್ವಶನ್ ಏನಿದ್ದು? ಯಾರು? ಈಗ ಯಂಗೆಸ್ಟ್ ಅಂದ್ರೆ ಎಲ್ಲರ್ಕಿನ್ನ ಸಣ್ಣವ. ಅವನ ಹೆಸರು ಪ್ರಭಾತ್ ರಂಜನ್. ಅವ ಎಲ್ಲಕ್ಕಿನ್ನ ಹೆಂಗ್ ಅಂದ್ರೆ ನಂಗಿನ್ನೂ ಸಣ್ಣವ. ಈಗ ನಿಮ್ಕಿನ್ನೂ ಸಣ್ಣವ. ಅವ ಫೋಟೋಗ್ರಾಫರ್ ಅದಾನ. ನೀವು ಹುಟ್ಟಿದಕ್ಕೆ ಹೆಸರೈತಿ. ಹೆಸರು ಪ್ರಭಾತ್ ರಂಜನ್. ಹೌ ಮೆನಿ ಇಯರ್ಸ್ ಓಲ್ಡ್ ಅಂತಂದ್ರೆ 8 years 10 months ಅಂತ ನೋಡಿ. ಅದಕ್ಕೆ ವರ್ಲ್ಡ್ ಫೋಟೋಗ್ರಫಿದಾಗ ಫಸ್ಟ್ ಅದ. ನಾವು ಅವನ ಹೆಸರು ಗೊತ್ತಾತೆ? ಏನು ಹೇಳಿದ್ನ? ಫೇಮಸ್ ಫೋಟೋಗ್ರಾಫರ್ ಆನ್ಸಲ್ ಆಡಮ್ಸ್. ಆಡಮ್ ಸ್ಮಿತ್ ಅಲ್ಲ. ಆ್ಯನಲ್ಸ್ ಬರಿಬೇಕಂತಿದ್ದೆ, ಬಟ್ ನೀವೆಲ್ಲಿ ನೋಟ್ ಮಾಡ್ಕೋತೀರಿ? ಇಲ್ಲಿ ಬರ್ಲೇನ? ನನ್ನ ಚಾನಲ್ ಹೆಸರು ಅದು ಏನು? ಆಗ್ತವೆ ಎಲ್ಲ ಫೋಟೋ ಬರ್ತಾವ, ಆರಾಮ್ ಬರ್ತಾವ. ನಾಳೆ ಬುಕ್ ತೊಗೊಂಬರ್ರಿ. ಇದಕ್ಕಂತನ ಒಂದು ಬುಕ್ ಮಾಡಿರಿ. 100. ಅಷ್ಟೇ ಸಾಕು. 100 ಪೇಜಿಂದ ಸಾಕು. ಎಕ್ಸಾಮ್ಸ್ ವಾರಕ್ಕೊಮ್ಮೆ ಇರ್ತೈತಿ. ಒಬ್ರು ಹೇಳ್ರಿ. ಏನು ದಿವಸ ಎಕ್ಸಾಮ್ ತಗೊಂಡು? ಸರ್ ಹೇಳಿ. ಎಕ್ಸಾಮ ತಡ್ರು. ಹೇಳ. ಬೇಡ ಬುಕ್ಸ್ ಏನು ಬೇಡ. ನಾಳೆ ಮತ್ತೆ ಬರ್ತೇನೆ. ನಾಳೆ ಬುಕ್ ತೊಗೊಂಬರ್ರಿ, ಅದ್ರ ಬರ್ಕೊಳ್ಳೋಣಂತ. ಮತ್ತೆ ಇದು ಅಳ್ಕಸ್ಲಿ ಈಗ? ಬ್ಯಾಡು, ನನ್ನ ಹೆಸರು ಐತಲ್ಲಿ. ಬೇಡ ಎಲ್ಲೂ. ಹಲೋ ಮ್ಯಾಮ್. ರೀ ಮ್ಯಾಮ್ ಸುಮ್ ಕುಂತಾರ್ರಿ. ಸುಮ್ಮಿರು. ಬೇಡ ಎಲ್ಲಿ ಬೇಡ. ಮ್ಯಾಮ್. ಸುಮ್ ಕುಂದರು. ಬೇಡ ನೀವು ಏನು ತರೋದು ಬೇಡ. ಮುಗೀತು. ಇನ್ನೊಂದು 10 ನಿಮಿಷ ಮಜಾ ಮಾಡೋಣ. ಏನಾದ? ಅವ್ರು ಯಾರು? ಏನಾಯ್ತು?
ಕ್ಲಾಸ್ ಎಲ್ಲ ಐತೋ ನಿಮ್ದು? ಬುಕ್ ತರಕ್ಕೆ ಎಷ್ಟೊತ್ತನ ಆಕೈತಿ ನಿಮ್ದು? ನಾವು ಒಬ್ರಿಗೆ ಕಳ್ಸವ. ಅವ್ ತರೋದಿಲ್ಲ ಗಲ್ಸ್ದಾಗ. ಸೊ ಫ್ಯಾಮಿಲಿ ಇವ್ರಿಗೆ ಕ್ಲಾಸ್ ತೊಗೊಳಕ್ಕೆ ನಮ್ಮ ಕ್ಲಾಸ್ ಆಗತ್ತೈತೆ ಅಲ್ಲಿ ಸ್ವಲ್ಪ ದಾಗ್ ಬುಕ್ ಆಗತ್ತೈತಿ. ಫಸ್ಟ್ ಟೈಮ್ ಅಲ್ಲ ನರ್ಮಸ್ ಇರ್ತೈತಿ. ಸೊ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಕುಂದಿರಿಸಿ ಕ್ಲಾಸ್ ತೊಗೊಳತ್ತೇನೆ ನಾ ಈಗ. ಅವ್ರಿಗೆಲ್ಲ ಬುಕ್ ತೊಗೊಂಬರ ಕಳ್ಸೀನಿ ಸ್ವಲ್ಪ ನೋಟ್ ಮಾಡ್ಕೊಳಕ್ಕೆ. ಸೊ ಬರ್ಲಿ ಏನು ಹುಡುಗರಿಪ್ಪ, ಕೆಟ್ಟ ಹುಡುಗರು. ಸೊ ನಮ್ಮ ದೋಸ್ತ್ ಬಂದಾನ, ಇವು ಬಂದಿದ್ದಕ್ಕೆ ಭಾಳ ಸಪೋರ್ಟ್ ಆಗತೈತಿ. ಇವನ್ನ ಎಲ್ಲ ಕ್ಯಾಮ್ರಾದು ಹಿಡಿಯತಾನ. ಸೊ ಬರ್ರಿ ಮ್ಯಾಮ್ ಬಂದ್ಬಿಟ್ಲೆ ಮ್ಯಾಮ್ನ ಸ್ವಲ್ಪ ಲಾಸ್ಟ್ನಾಗ ಮಾತಾಡ್ಸ್ಬೇಕೈತಿ. ಹುಡುಗರಿಪ್ಪ. ಇದು ನಮ್ಮ ಸ್ಕೂಲ್ ನೋಡ್ರಿ, ಮಲ್ಲ ಸಜ್ಜನ್ ಮಸ್ತ್ ಸ್ಕೂಲ್. ಇಲ್ಲೇ ನಾನು UKG LKG ಇದ್ದಾಗ ಕಲ್ತಿದ್ದೆ. ಅದು ನಮ್ದು ಅಲ್ಲೈತಲ್ಲ ಅದು ಸ್ಪೋರ್ಟ್ಸ್ ರೂಮ್. ಇದು ಸ್ಪೋರ್ಟ್ಸ್ ರೂಮ್. ಅದ್ರಾಗ ಸ್ವಲ್ಪ ಇಕ್ವಿಪ್ಮೆಂಟ್ಸ್ ಇಟ್ಟಾರೆ. ಇದು ದೊಡ್ಡ ಹಾಲ್. ಸೊ ಬರೀ ಈಗ ಅವ್ರು ಬಂದ್ಬಿಟ್ಲೆ ಕ್ಲಾಸ್ ಕಂಟಿನ್ಯೂ ಮಾಡೋಣ. ನಿಮ್ದು ಇದೆ ಆಯ್ತು, ಬರೀ ಕುಂದ್ರಿ ಬೇಡ. ಹಾಂ ಬರ್ರಿ ನಿಮ್ಗೆ ಹೋಗ್ಬೇಡ ಅಂದಿದ್ದಿಲ್ಲ. ಹೇಳ್ತೇನೆ ಒಂದೊಂದು ಹೇಳ್ತೇನೆ. ಹಾಂ ಅಣ್ಣ ಇದು ಬರ್ಕೊಂಡ್ರಿ. ಬ್ಯಾಡು ತಡಿಯೋ. ಅಣ್ಣ ಅನ್ರಿ, ಸರ್ ಅನ್ರಿ. ಶಾಂತಿ. ಹಾಂ ಮನೋಜ್ ಗಾಮನಗಟ್ಟಿ ಅಂತೇಳಿ ನನ್ನ ಹೆಸರು. ಗಾಮನಗಟ್ಟಿ ಮನೋಜ್. ಹಾಂ ಇವತ್ತೈತೆ, ಅದಕ್ಕೆ ಬಂದು. ಥ್ಯಾಂಕ್ಸು. ಯಾಕಸ್ಲಿ ಹೌ ಈಸ್ ಫೋಟೋಗ್ರಾಫಿ ಯೂಸ್ಫುಲ್ ಅಂತ ಈಗ ನಿಮ್ಗೆ ಹೇಳ್ತೀನಿ. ಸೊ ಬಡ ಬರ್ಕೋರಿ. ಹಾಂ ಎಲ್ಲರೂ ಹೋಗ್ಬಿಡ್ರಿ. ಕುಂದ್ರೆ ನಾ ಏನು ಹೇಳಿದೆ ನನ್ನ ಜೊತೆನ ಪಟ ಬರಿಬೇಕು. 10 ಸೆಕೆಂಡ್ ಕೊಡ್ತೇನೆ. 1 3 5 ಮುಗೀತ. 27 ಕ್ವಶನ್ ಅದ ಒಟ್ಟ. ಪಟ ಬರ್ಕೋಬೇಕ. ಮತ್ತೆ ಕ್ಲಾಸಿಗೆ ಅದು ಯಾರು ಹೋಗ್ಬೇಕನ್? ಮತ್ತೆ ಕ್ಲಾಸಿಗೆ ಹೋಗ್ಬೇಕ. ಇದೇ ಇರ್ಲಿಲ್ಲ. ಹಾಂ ಆರಾಮ್ ಇವತ್ತು ಇಡೀ ಒಂದು ದಿನ ಐತಿ. ಆರಾಮ್ ಬರ್ರಿ. ಬೇರೆ ಕ್ಲಾಸ್ ಏನು ಬ್ಯಾಡಲ್ಲ. ಇದೇ ಕ್ಲಾಸ್ ಇರಲಿಲ್ಲ ಫುಲ್ ಇವತ್ತು ಇಡೀ ದಿನ ನಂದ. ಜೋಕ್ ಮಾಡಷ್ಟೇ ಮಾಡ್ಬೇಕು, ಬಾ ಮಾಡಬಾರ್ದು. ಅದೇ ಇವತ್ತು 18th, ಅದು ಇರೋದು 19th. ನಾಳೆ ಬರ್ತೇನೆ, ಬರೋದು ಬೇಡ ಹೋಗ್ಲಿ. ಅವ ಬಾ ಸ್ಟ್ರಿಕ್ಟ್ ಅದಾನ, ಹೊಡಿತಾನ ಮತ್ತವ. ಕುಂದರಿ ಇಲ್ಲೇ ಕುಂದರಿ ಬಂದೆ.
ಸೊ ಫ್ಯಾಮ್ಲಿ ಹುಡುಗರು ಹೋಗಿ ಸ್ವಲ್ಪ ಚಾಕ್ಲೇಟ್ ಅದು ತೊಗೊಂಬರ್ನ ಮಸ್ತ್ ಅನ್ಸತ್ತೆ. ಮಸ್ತ್ ಕ್ಲಾಸ್ ತೊಗೊಂಡೆ. ಸ್ಟಾರ್ಟಿಂಗ್ ಸ್ವಲ್ಪ ಹೆದರಿಕೆ ಆಯ್ತು, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ. ಮತ್ತು ಆಮ್ಯಾಗ ಓಕೆ ಎಲ್ಲ ಬರೀಸಿ ಮಾಡಿಸಿದೆ. ಸೊ ಬರೀ ಹೊರಗೆ ಹೋಗಿ ಸ್ವಲ್ಪ ಸ್ಟೂಡೆಂಟ್ಸಿಗೆ ಚಾಕ್ಲೇಟ್ ಅದು ತೊಗೊಂಬರ್ನಂತ ಬರೀ. ಓಯ್ ಏ ಓಯ್ ಸಾಕು ಬೇಡ. ವೆಲ್ಕಮ್ ವೆಲ್ಕಮ್. ಇಲ್ಲಿ ಯಾರದಾರು ಅಕ್ಕಿ ಚಾಕ್ಲೇಟ್ ಕಸ್ಕೊಂಡು ತಿಂದ್ಬಿಡ್ರಿ. ತೋ ಬೇಡ, ಹೊರಗೋಗ್ರಿ ಹೊರಗೋಗ್ರಿ. ಏ ಯಾಕೋ ತೋ ಜಲ್ದಿ ತೋ ಹಿಂಗೆ ಬೇಡಲ್ಲ ಮತ್ತೆ ತೋ. ಹಾಂ ಸೊ ಹೆಂಗಿತ್ತು ಇವತ್ತಿನ ದಿನ? ಚಲೋ ಇತ್ತು. ಓಯ್ ಏನು ಹೇಳತ್ತಲ್ಲ ಇಲ್ಲಿ ತಿನ್ನಂತೆ ಸಮಾಧಾನ. ಹಾಂ ಹೆಂಗಿತ್ತು ಇವತ್ತಿನ ದಿನ? ಚಲೋ ಇತ್ತು. ಏನ್ರಿ ತಿಳ್ಕೊಳಕ್ಕೆ ಸಿಕ್ತು? ಮ್ಯಾಮ್ ಕೇಳಿದ್ರೆ ಏನಂತ ಹೇಳ್ತೀರಿ? ಚಲೋ ಹೇಳ್ಯಾರ ಅಂತ ಹೇಳ್ತಿರಲ್ಲ. ಏನಂತ ಹೇಳ್ತಿರೋ ಮ್ಯಾಮ್ ಕೇಳಿದ್ರೆ? ಸಾಕು ಹಿಂಗೆ ಕ್ಲಾಸಿಕಲ್ಲ. ಬೇಡ್ರು ಸಮಾಧಾನ ಇಟ್ಕೊರಿ. ಏನು ಸರ್ ನನಗೆ ಏನಾರ ಹೇಳಿರಲ್ಲ ಸ್ವಚ್ಛಂಗೆ ಹೆಂಗೆ ಬರಿಬೇಕಂತ ಹೇಳಿ. ಹಾಂ ಸ್ವಚ್ಛಂಗೆ ಹೆಂಗೆ ಬರೀಬೇಕು. ಹಾಂ ಇವಂಗೆ ಗ್ರೂಪ್ ಫೋಟೋ ತೊಗೊಳ್ಳೋಣ. ಹಾಂ ಬರ್ರಿ ಈ ಕಡೆ ಬರ್ರಿ. ನಾನು ಆ ಕಡೆ ಬರ್ರಿ. 1 2 3